ಜೋಳಿಗೆ ತಂದ ಭಿಕ್ಷೆಯ ನೀಡವ್ವ ಭಿಕ್ಷೆಯ ನೀಡವ್ವ ಭಿಕ್ಷೆಯ ನೀಡವ್ವ ಭಿಕ್ಷೆಯ ನೀಡವ್ವ ಚೆನ್ನ ಬಸವನ ಜೋಳಿಗೆಗೆ ಭಕ್ತಿಯ ನೀಡವ್ವ ಚೆನ್ನ ಬಸವನ ಜೋಳಿಗೆಗೆ ಭಕ್ತಿಯ ನೀಡವ್ವ ಭಕ್ತಿಯ ನೀಡವ್ವ ಮುಕ್ತಿಯ ಬೇಡವ್ವ ಮುಕ್ತಿಯ ಬೇಡವ್ವ ಭಕ್ತಿಯ ನೀಡವ್ವ ಯೋಗಿ ಬಂದ ಜೋಳಿಗೆ ತಂದ ಹಸಿವಿನಾಸೆಗೆ ತಿರುಗುವವನು ಜಂಗಮನಲ್ಲಮ್ಮ ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡವ್ವ ಹಸಿವಿನಾಸೆಗೆ ತಿರುಗುವವನು ಜಂಗಮನಲ್ಲವ್ವ ಗುರುಲಿಂಗ ಜಂಗಮ ಸಂಗಮ ಇವನೇ ನೋಡವ್ವ ಅಂಗದ ಗುಣಗಳ ಕಳೆಯಲು ಬಂದ ಲಿಂಗ ರೂಪಿಯವ್ವ ಅಂಗದ ಗುಣಗಳ ಕಳೆಯಲು ಬಂದ ಲಿಂಗ ರೂಪಿಯವ್ವ ಮಂಗಲ ಮಹಿಮಾ ಚೆನ್ನ ಬಸವನ ನಿತ್ಯ ನೆನೆಯಿರವ್ವ ನಿತ್ಯ ನೆನೆಯಿರವ್ವ ನಿತ್ಯ ನೆನೆಯಿರವ್ವ ನಿತ್ಯ ನೆನೆಯಿರವ್ವ ನಿತ್ಯ ನೆನೆಯಿರವ್ವ ಯೋಗಿ ಬಂದ ಜೋಳಿಗೆ ತಂದ ಜಗವನು ಬೆಳಗುವ ಮಂಗಳ ಮೂರ್ತಿ ತಾತ ಬಂದನವ್ವ ಲೀಲೆಯ ತೋರಿದ ಲೀಲಾಮೂರ್ತಿ ಜಗವ ತುಂಬ್ಯನವ್ವ ಜಗದ ಕರ್ಮ ಕಳೆಯಲು ಬಂದ ಜಂಗಮ ಇವನವ್ವ ಜಗದ ಕರ್ಮ ಕಳೆಯಲು ಬಂದ ಜಂಗಮ ಇವನವ್ವ ಗುರುವಿನ ಕುಲ
ಗುಲಾಮನಾಗಿ ಬಾಳಿದ ಚೆನ್ನ ಬಸವನವ್ವ ಚೆನ್ನ ಬಸವನವ್ವ ಚೆನ್ನ ಬಸವನವ್ವ ಚೆನ್ನ ಬಸವನವ್ವ ಚೆನ್ನ ಬಸವನವ್ವ ಯೋಗಿ ಬಂದ ಜೋಳಿಗೆ ತಂದ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿ ಸುಕ್ಷೇತ್ರ ನಾವು ನೋಡೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿಯ ಸುಕ್ಷೇತ್ರ ನಾವು ನೋಡೋಣ ಭಕ್ತಿಲಿ ಬಂಡಿ ಕಟ್ಟೋಣ ಅಕ್ಕ ತಂಗಿಯರ ಕರೆಯೋಣ ಭಕ್ತಿಲಿ ಬಂಡಿ ಕಟ್ಟೋಣ ಅಕ್ಕ ತಂಗಿಯರ ಕರೆಯೋಣ ಮಡಿ ಉಡಿಯಿಂದ ಹೋಗೋಣ ಮಡಿ ಉಡಿಯಿಂದ ಹೋಗೋಣ ಗುರುವಿನ ಪಾದಕ್ಕೆ ಬಾಗೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿ ಸುಕ್ಷೇತ್ರ ನಾವು ನೋಡೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿಯ ಸುಕ್ಷೇತ್ರ ನಾವು ನೋಡೋಣ ಮಾಡಿದೆ ಎನಬ್ಯಾಡ ದಾರಿ ತಪ್ಪಿ ನೀ ನಡಿಬ್ಯಾಡ ದಾನ ಮಾಡಿದೆ ನೆನಬ್ಯಾಡ ದಾರಿ ತಪ್ಪಿ ನೀ ನಡಿಬ್ಯಾಡ ದೇವನಿದ್ದಾನ ಮರಿಬ್ಯಾಡ ದೇವನಿದ್ದಾನ ಮರಿಬ್ಯಾಡ ಬೇಡಿದ್ದು ನೀಡುವನು ಗುರು ನೋಡ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿ ಸುಕ್ಷೇತ್ರ ನಾವು ನೋಡೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿಯ ಸುಕ್ಷೇತ್ರ ನಾವು ನೋಡೋಣ ಕಾಲಗಾಲಿಯ ಮಾಡೋಣ ದೇಹ ಬಂಡಿಯ ಕಟ್ಟೋಣ ಕಾಲಗಾಲಿಯ ಮಾಡೋಣ ದೇಹ ಬಂಡಿಯ ಕಟ್ಟೋಣ ಶಿರವನ್ನು ಬಾಗಿ ನಮಿಸೋಣ ಶಿರವನ್ನು ಬಾಗಿ ನಮಿಸೋಣ ಶರಣರ ದರ್ಶನ ಪಡೆಯೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿ ಸುಕ್ಷೇತ್ರ ನಾವು ನೋಡೋಣ ಜಾತ್ರೆಗೆ ಬಾರೋ ನಮ್ಮಣ್ಣ ಚನ್ನಬಸವ ಸ್ವಾಮಿಯ ಸುಕ್ಷೇತ್ರ ನಾವು ನೋಡೋಣ ಭಕ್ತಿಯ ಬತ್ತಿ ಹಚ್ಚೋಣ ಜ್ಞಾನದ ತೈಲವ ಎರೆಯೋಣ ಭಕ್ತಿಯ ಬತ್ತಿ ಹಚ್ಚೋಣ ಜ್ಞಾನದ ತೈಲ ಎರೆಯೋಣ ಮುಕ್ತಿಯ ಮಾರ್ಗವ ಬೇಡೋಣ
ಮುಕ್ತಿಯ ಮಾರ್ಗವ ಬೇಡೋಣ, ಶಿವಶಂಕರ ಹಾಡ ಹಾಡೋಣ. ಹುಯ್ಯ! ಜಾತ್ರೆಗೆ ಬಾರೋ ನಮ್ಮಣ್ಣ, ಚನ್ನಬಸವ ಸ್ವಾಮಿ ಸುಕ್ಷೇತ್ರ ನಾವು ನೋಡೋಣ. ಜಾತ್ರೆಗೆ ಬಾರೋ ನಮ್ಮಣ್ಣ, ಚನ್ನಬಸವ ಸ್ವಾಮಿಯ 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 ಸುಕ್ಷೇತ್ರ ನಾವು ನೋಡೋಣ. ನಮ್ಮೆಲ್ಲರ ಆರಾಧ್ಯ ದೇವ ಕಾಯಕೋಗಿ ದಾಸೋಮೂರ್ತಿ ಪೂಜ್ಯ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಚನ್ನಬಸವ ಮಹಾಸ್ವಾಮಿಗಳವರ 80ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಒಂದು ಶ್ರೀ ಚನ್ನಬಸವ ಸ್ವಾಮಿ ಮಠ ಒಂದು ಭಕ್ತಿಯ ದೊಡ್ಡ ಕೇಂದ್ರವಾಗಿ ಎಲ್ಲ ಭಕ್ತರ ಸಹಕಾರದಿಂದ ಇವತ್ತು ನಡೀತಾ ಇದೆ. ನಿಜವಾಗಿ ಸಂತೋಷ. ಇವತ್ತು ಚನ್ನಬಸವ ಮಹಾಸ್ವಾಮಿಗಳು ಮಾಡಿದಂತ ಒಂದು ಕಾರ್ಯ ಇವತ್ತು ಕಾಯಕ ದಾಸೋಹದ ಒಂದು ಪರಿಕಲ್ಪನೆಯನ್ನು ಕೊಡೋದ್ರ ಜೊತೆಗೆ ಬಂದ ಭಕ್ತರಿಗೆಲ್ಲರಿಗೂ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಆಡಳಿತ ಮಂಡಳಿ ಮಠದ ಟ್ರಸ್ಟಿಗಳು ಎಲ್ಲರೂ ಕೂಡಿಕೊಂಡು ಎಲ್ಲ ಸಮಾಜದವರು ಕೂಡಿಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಸರ್ವರಿಗೂ ಸಹಿತ ಹೊಸ ವರ್ಷದ ಶುಭಾಶಯಗಳು, ಜೊತೆಗೆ ಈ ಚನ್ನಬಸವ ಸ್ವಾಮಿಯ ಮಹಾರಥೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಚನ್ನಬಸವ ತಾತನ ಪ್ರಣಾಮಕ್ಕೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದು, ಸುಮಾರು ಮುಂಜಾನೆ ಒಂದು 3 ಗಂಟೆಯಿಂದ ಒಂದು ಬಿ ನಮಸ್ಕಾರ ಆಗುವ ಒಂದು ಕಾರ್ಯಕ್ರಮ ನೆರವೇರಿದ್ದು, ಎಲ್ಲ ಸರ್ವ ಜಾತಿ ಜನಾಂಗ ಈ ಒಂದು ಜಾತ್ರೆಯ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದು, ಇದು ಬಹಳ ಸಂತೋಷ ವಿಷಯ. ಈ ಒಂದು ತಾತನ ಜಾತ್ರೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ಎಲ್ಲರೂ ಒಂದು ತಾತನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾ, ಪ್ರತಿ ವರ್ಷದಂತೆ ಮಳಿ ಬೆಳಿ ಎಲ್ಲಾ ರೀತಿ ತಾತನ ಆಶೀರ್ವಾದದಿಂದ ಅನುಕೂಲ ಇಲ್ಲಿವರೆಗೂ ಒಳ್ಳೆಯದಾಗುತ್ತಾ ಬಂದಿರುತ್ತದೆ. ಅದೇ ರೀತಿ ನಡೆಸಿಕೊಳ್ಳಿ ತಾತನ ಪ್ರಣಾಮಕ್ಕೆ ನಮಸ್ಕರಿಸುತ್ತಾ ವಂದನೆಗಳು. ಚನ್ನಬಸವ ತಾತನವರ ಪುಣ್ಯತಿ 80ನೇ ಪುಣ್ಯತಿಥಿಯ ಅಂಗವಾಗಿ ಈ ರಥೋತ್ಸವ ನಡೀತಾ ಇದೆ. ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ರಥೋತ್ಸವ ಈ ಸಲ ಈ 80ನೇ ಇರೋದ್ರಿಂದ ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಒಂದು ತಾತನ ಮಠದಿಂದ ಅವ್ರ ಸಂಕಲ್ಪ ಏನಿತ್ತು ಅಂತಂದ್ರೆ, ಅವ್ರ ಮಠದಲ್ಲಿ ಏನೈತಲ್ಲ ಇದು ದಾಸೋಹ ತಾತನರೇ ಅಂತ ಅಂತಿದ್ರು ಅವ್ರು ಯಾವಾಗ್ಲೂ. ಅಂದ್ರೆ ನಿತ್ಯ ದಾಸೋಹ ನಡಿಬೇಕು ಅಂತಕ್ಕಂಥದ್ದೇ ಅವ್ರ ಅಭಿಲಾಷೆ ಇತ್ತು. ಅವ್ರ ಅಭಿಲಾಷೆ ಪ್ರಕಾರ ಪ್ರತಿನಿತ್ಯ ಯಾವುದೇ ಜಾತಿಯನ್ನ ಪರಿಗಣಿಸದೆ ಪ್ರತಿಯೊಂದು ಜಾತಿಯವರಿಗೂ ಕೂಡ ಇಲ್ಲಿ ಪ್ರತಿದಿನ ದಾಸೋಹ ಪ್ರಸಾದ ವ್ಯವಸ್ಥೆ ಇರುತ್ತೆ. ಬಹಳ ಜನ ಏನೈತಲ್ಲ ಇದ್ರ ಏನೈತಲ್ಲ ಇಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಭಕ್ತರು ಕೂಡ ಏನೈತಲ್ಲ ಈ ತಾತನ ಈ ದಾಸೋಹಕ್ಕೆ ಏನೈತಲ್ಲ ಎಲ್ಲ ರೀತಿಯಿಂದ ಕೈ ಜೋಡಿಸ್ತಾ ಇದ್ದಾರೆ. ಇಂತಹ ಒಂದು ಮಠ ನಮ್ಮ ಭಾಗದಲ್ಲಿ ಏನೈತಲ್ಲ ಜಾತ್ಯತೀತವಾಗಿ ಎಲ್ಲರಿಗೂ ಪ್ರಸಾದ ಕೊಡ್ತಕ್ಕಂಥ ಮಠ ಅಂತಂದ್ರೆ ಇದು ಒಂದೇ. ಈ ಸಲ ಈ ಉತ್ಸಾಹಿ ಯುವಕರೆಲ್ಲರೂ ಕೂಡಿಕೊಂಡು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. 2ನೇ ತಾರೀಕಿನಿಂದೆಲ್ಲ ಸಂಗೀತ ಕಾರ್ಯಕ್ರಮ, ಒಳ್ಳೆ ಗಾಯಕರು ಬರ್ತಾ ಇದ್ದಾರೆ. 3ನೇ ತಾರೀಕಿನಿಂದೆಲ್ಲ ಕಾಮಿಡಿ ಕೆಲಾಡಿಗಳೆಲ್ಲ ಅವ್ರ ಟೀಮ್ನಿಂದ ಏನೈತೆಲ್ಲ ಮನೋರಂಜನೆ ಇದೆ. ಅದ್ರ ಜೊತೆಗೆ ಏನೈತೆಲ್ಲ 2 ದಿನ ಕೂಡ ಶ್ರೀಗಳವರ ಒಂದು ಉತ್ತಮವಾದಂಥ ಉಪನ್ಯಾಸ ಅವ್ರ ಕಡೆಯಿಂದ ಏನೈತೆಲ್ಲ ಇದೆ. ಎಲ್ಲರೂ ಏನೈತೆಲ್ಲ ಸಾಯಂಕಾಲದ ಆ ಕಾರ್ಯಕ್ರಮದ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಏನೈತಲ್ಲ ಯಶಸ್ವಿಗೊಳಿಸಬೇಕು ಅಂತ. ಹೊಸ ವರ್ಷದ 2026ರ ದಿವಸ ಒಳ್ಳೆ ಅದು ಅಲ್ಲದೆ ನಮ್ಮ ಆರಾಧ್ಯ ದೈವ ಗಂಗಾವತಿ ಆರಾಧ್ಯ ದೈವ ಶ್ರೀ ಚನ್ನಬಸವ ತಾತನವರ 80ನೇ ವಾರ್ಷಿಕೋತ್ಸವದ ಸಮಾರಂಭ. ಇದು ನಮಗೆಲ್ಲ ನಾಡಿನ ಜನರು ಬರ್ತಿದ್ದಾರೆ. ಆ ಚನ್ನಬಸವ ತಾತನ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲರೂ ಒಂದು ಒಳ್ಳೆ ದಾರಿಯಲ್ಲಿ ನಡೆದು ಹೋಗೋಣ. ನಮ್ಮ ಗಂಗಾವತಿ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡೋಣ. ಆ ಒಂದು ಆಶೀರ್ವಾದ ಚನ್ನಬಸವ ತಾತ ನಮ್ಮೆಲ್ಲರಿಗೆ ಕೊಡ್ಲಿ ಅಂತಕ್ಕಂಥ ಭಾವನೆ ಹೇಳಿ, ಮತ್ತು ಅದಲ್ಲದೆ 3ನೇ ತಾರೀಕಿನ ದಿನ ಗಂಗಾವತಿ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಇದೆ. ಆ ದಿನ ತಾವೆಲ್ಲರೂ ಬಂದು ಕೃಪಾ ಪೋಷಿತರಾಗಬೇಕು ನಮ್ಮ ಇದು ಗಂಗಾವತಿ ದುರ್ಗಮ್ಮ ದೇವಿಯ ಜಾತ್ರೆಗೆ. ಮತ್ತು ಇದು ಒಂದು ನಮ್ಮ ಎಲ್ಲ ಜನರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಒಂದು
ಎಲ್ಲ ಶುಭಾರೈಕೆ ಮಾಡಲಿ ಚನ್ನಬಸವ ತಾತ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಜೈ ಹಿಂದ್ ಜೈ ಕರ್ನಾಟಕ. ಬಂಧು ಮಿತ್ರಾದಿಗಳಿಗೆ ಚನ್ನಬಸವ ಸ್ವಾಮಿ ತಾತನ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಶುಭ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಹಾಗೂ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ತಮ್ಮೆಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ತರಲೆಂದು ಆಶಿಸಿ ಚನ್ನಬಸವ ತಾತನ ಕೃಪಾಶ್ರವದಲ್ಲಿ ತಾವೆಲ್ಲರ ಪಾತ್ರರಾಗಿ ಜಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಹಿಂಗೆ ಕೂಡ ಆತ್ಮೀಯರೇ, ಗಂಗಾವತಿಯ ಆರಾಧ್ಯ ದೈವವಾಗಿರತಕ್ಕಂಥ ಚನ್ನಬಸವ ತಾತನವರ 80ನೇ ರಥೋತ್ಸವವನ್ನು ಈ ದಿನ ವಿಜೃಂಭಣೆಯಿಂದ ಗಂಗಾವತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಇದು ಗಂಗಾವತಿಯ ಪ್ರತಿಷ್ಠೆ ಮತ್ತು ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಬಸವ ತಾತನವರ ಕೃಪೆಯಿಂದ ಈ ಭಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಮತ್ತು ಅದಕ್ಕೆ ತಕ್ಕಂಥ ಬೆಲೆ ಕೂಡ ತರ್ತಕ್ಕಂಥ ಕೆಲಸಗಳನ್ನು ತಾತನವರು ಮಾಡ್ಕೊತ ಬಂದಿದ್ದಾರೆ. ಈ ಒಂದು ಸಂದರ್ಭ ನಮ್ಮಲ್ಲಿ ಈ ಜಾತ್ರಾ ಮಹೋತ್ಸವ ಏನು ಗಂಗಾವತಿಯನ್ನು ಈ ಹಿಂದೆ ತಾತನವರ ಕೃಪೆ ಹೆಂಗಿತ್ತು ಅಂದರೆ ಗಂಗಾವತಿನ ಮುಂದಿನ ದಿನಗಳಲ್ಲಿ ಛೋಟಾ ಮುಂಬೈ ಆಗುತ್ತೆ ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವ್ರು ಇಂದಿಗೆ ಅದು ನಿಜವಾಗ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಗಂಗಾವತಿ ಇದೆ. ಶೈಕ್ಷಣಿಕವಾಗಿ ಇವತ್ತು ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದ್ದೀವಿ. ಕೇವಲ ಭತ್ತದ ಕಣಜ ಆಗಿರ್ತಕ್ಕಂಥ ಗಂಗಾವತಿ ಇವತ್ತು ಭಕ್ತಿಯ ಕಣಜವಾಗಿ ಇವತ್ತು ಬೆಳೀತಕ್ಕಂಥದ್ದು ನೋಡ್ತಾ ಇದ್ವಿ. ಇಲ್ಲಿ ಇವು ಸರಸ್ವತಿಯು ಕೂಡ ನೆಲೆಸ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಬಹಳಷ್ಟು ಇಂಡಸ್ಟ್ರಿಗಳ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಈ ಕೃಷಿ ಭೂಮಿಯನ್ನು ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಬೆಲೆ ಬಾಳ್ತಕ್ಕಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಇದು ಮುಂದಿನ ದಿನಗಳಲ್ಲಿಯೂ ಕೂಡ ಗಂಗಾವತಿ ಅಂತಕ್ಕಂಥ ಈ ಒಂದು ಸಣ್ಣದಾಗಿರ್ತಕ್ಕಂಥ ಗಂಗಾವತಿ ಇವತ್ತು ಬೆಳೆದು ಹೆಮ್ಮರವಾಗಿ ಇವತ್ತು ಜಿಲ್ಲಾ ಮಟ್ಟಕ್ಕೆ ಕೂಡ ಇವತ್ತು ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಆರ್ಥಿಕವಾಗಿ ಬಲಾಢ್ಯವನ್ನು ಹೊಂದಿರತಕ್ಕಂಥ ಒಂದು ಈ ಸಂಸ್ಥೆ ಆಗಿದೆ, ಈ ಒಂದು ಮಠ ಆಗಿದೆ ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಇಲ್ಲಿ ದಾಸೋಹ ನಡೀತಾ ಇದೆ. ಅದರ ಜೊತೆಗೆ ಭಕ್ತಿಯ ಪರಾಕಾಷ್ಠೆಯನ್ನು ಇಲ್ಲಿ ಹಂಚತಕ್ಕಂಥ ಕೆಲಸನ ಭಕ್ತಿಯ ಇಲ್ಲಿಯ ಪುರಾಣ ಮತ್ತು ಇಲ್ಲಿರ್ತಕ್ಕಂಥ ಸೇವೆಯನ್ನು ನೋಡ್ತಾ ಇದ್ರೆ ಜನರಲ್ಲಿ ಸದಾ ಒಂದು ಹುಮ್ಮಸ್ಸು ಕೂಡ ಈ ಒಂದು ತಾತನ ಮೇಲಿದೆ ಎಂಬ ಮಾತನ್ನು ಕಾಣ್ತಾ ಇದ್ದೀವಿ. ಹಾಗೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂದರೆ ಗಂಗಾವತಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಾವು ಈ ಭಕ್ತಿಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಬೇಕಾಗಿದೆ. ಜನರು ಸಂತುಷ್ಟವಾಗಿ ಜೀವನವನ್ನು ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಮಳೆ ಬೆಳೆ ಬರುವುದರ ಜೊತೆಗೆ ನಾವು ಕೂಡ ಒಂದು ಭಕ್ತಿಯ ಈ ಒಂದು ಅಭಿವೃದ್ಧಿ ಹೊಂದತಕ್ಕಂಥ ಈ ಮಠಕ್ಕೆ ನಾವು ಸದಾ ಅಭಿವೃದ್ಧಿಯ ಚಿಂತಕರಾಗಿ ನಾವು ಕೆಲಸ ಮಾಡೋಣ.